ಬಿಎಸ್ವೈ ಹೆಸರಲ್ಲಿ ವಿಜಯೇಂದ್ರ ಪವರ್ ಪಾಲಿಟಿಕ್ಸ್. ಬಿಎಸ್ವೈ ಅಭಿಮಾನೋತ್ಸವದ ಹಿಂದೆ ಬಿವೈವಿ ಅವರ ಮಾಸ್ಟರ್ ಪ್ಲಾನ್ ಇದೆಯಾ? ಹಾಗಾದ್ರೆ ಬಿಎಸ್ವೈ ಹೆಸರಲ್ಲಿ ವಿಜಯೇಂದ್ರ ಪವರ್ ಪಾಲಿಟಿಕ್ಸ್. ಬಿಎಸ್ವೈ ಅಭಿಮಾನೋತ್ಸವದ ಹಿಂದೆ ಬಿವೈವಿ ಮಾಸ್ಟರ್ ಪ್ಲಾನ್. ಅತೃಪ್ತ ನಾಯಕರ ಬಾಯಿ ಮುಚ್ಚಿಸಲು ಈಗ ಬಿಎಸ್ವೈ ಕವಚ. ಮುಂದಿನ ಸಿಎಂ ರೇಸ್ಗೆ ಈಗಲೇ ವಿಜಯೇಂದ್ರ ಅಡಿಪಾಯ. ದೆಹಲಿ ನಾಯಕರಿಗೆ ನಾಯಕತ್ವದ ಸಾಮರ್ಥ್ಯ ಸಾಬೀತಿಗೆ ಸಜ್ಜು. ಲಿಂಗಾಯತರು ಮಠಾಧೀಶರನ್ನ ಒಗ್ಗೂಡಿಸುವ ತಂತ್ರ. ಹಿರಿಯ ಕಿರಿಯರನ್ನ ಒಂದೇ ವೇದಿಕೆಗೆ ಕರೆತರುವ ಕಸರತ್ತು. ವಿರೋಧಿಗಳ ಆರೋಪಕ್ಕೆ ಸಮಾವೇಶದ ಮೂಲಕವೇ ಉತ್ತರ. ಮೇ 9ರ ಕಾರ್ಯಕ್ರಮವೇ ವಿಜಯೇಂದ್ರ ಅವರ ಭವಿಷ್ಯದ ದಿಕ್ಸೂಚಿ. ಇದು ಕೇವಲ ಕಾರ್ಯಕ್ರಮ ಅಲ್ಲ, ಪವರ್ ಪಾಲಿಟಿಕ್ಸ್. ಇನ್ನು ಬಿಎಸ್ವೈ ಹೆಸರಲ್ಲಿ ವಿಜಯೇಂದ್ರ ಅವರ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಯಾಕೆಂತಂದ್ರೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟಂತಹ ವಿಚಾರಕ್ಕೆ ಕೆಲವೊಂದಿಷ್ಟು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಈಗ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮಾರುತಿ, ಈಗ ಬಹಳ ಮುಖ್ಯವಾಗಿ 9ನೇ ತಾರೀಕು ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಏನಿದೆ ಕೇವಲ ಕಾರ್ಯಕ್ರಮ ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ವಿರೋಧಿಗಳಿಗೆ ತೋರಿಸುವ ಒಂದು ರಣತಂತ್ರನ ಅಂತ. ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಹೆಸರಿನಲ್ಲಿ ಒಂದು ಅಭಿಮಾನೋತ್ಸವ ಮಾಡಲು ಮುಂದಾಗಿರೋದು. ಪ್ರಮುಖವಾಗಿ ಯಡಿಯೂರಪ್ಪ ರಾಜಕೀಯಕ್ಕೆ ಬಂದು 50 ವರ್ಷ ಪೂರೈಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಮೇ 9ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರೋದು. ಇಲ್ಲಿ ಇದು ಸಾಕಷ್ಟು ರಾಜಕೀಯ ಲೆಕ್ಕಾಚಾರದಿಂದಲೂ ಕೂಡ ಕೂಡಿರುವಂತದ್ದು. ಒಂದ್ ಕಡೆ ಈಗಾಗಲೇ ಯಡಿಯೂರಪ್ಪರ ಹೆಸರಿನಲ್ಲಿ ಒಂದು ರೀತಿಯಾದ ಶಕ್ತಿ ಪ್ರದರ್ಶನಕ್ಕೆ ವಿಜಯೇಂದ್ರ ಕೂಡ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧ ಸಾಕಷ್ಟು ಕೆಲ ನಾಯಕರು ಕೂಡ ತಿಳಿಬಿದ್ದಿದ್ರು, ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಾರದು ಅಂತ ಕೂಡ ಮೊದಲಿಂದಲೂ ಕೂಡ ಆರೋಪಗಳನ್ನ ಮಾಡ್ತಾ ಇದ್ರು. ಮತ್ತು ಈ ರೀತಿಯಾದಂತಹ ಅವರ ವಿರುದ್ಧ ತೊಡೆಕಟ್ಟಿ ನಿಂತಿದ್ರು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಇದ್ರು ಅವ್ರನ್ನಾಗಲೇ ಪಕ್ಷದ ನುಚ್ಚಾಟ ಮಾಡಿರೋದು. ನಂತರ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಮತ್ತೆ ಅರವಿಂದ್ ಗೆಲ್ಲಾದ್, ಸಿಎಂ ಸಿದ್ದೇಶ್ವರ್, ಈ ರೀತಿಯಾದಂತಹ ಏನ್ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ವಿಜಯೇಂದ್ರ ವಿರುದ್ಧವಾಗಿ ಇದ್ದಂತವ್ರು ಈಗಲೂ ಕೂಡ ವಿರುದ್ಧವಾಗಿ ಇರೋದು. ಆದ್ರೆ ಈಗ ನಡೀತಿರುವಂತಹ ಯಡಿಯೂರಪ್ಪ ಉತ್ಸವ ಏನಿದೆ ಅದರ ಹೆಸರಿನಲ್ಲಿ ಎಲ್ಲರನ್ನೂ ಕೂಡ ಒಂದೇ ವೇದಿಕೆ ತರುವ ಪ್ರಯತ್ನ ಈಗ ವಿಜಯೇಂದ್ರ ಮಾಡ್ತಾ ಇದ್ರು. ಪ್ರಮುಖವಾಗಿ ಇನ್ನ ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಬರ್ತಿದೆ, ವಿಧಾನಸಭೆ ಚುನಾವಣೆ 2 ವರ್ಷಗಳು ಮಾತ್ರ ಬಾಕಿ ಇರೋದು. ಈಗ ಅದರಿಂದಾಗಿ ಅದರಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಎಲ್ಲವೂ ಪ್ರಾರಂಭ ಮಾಡ್ಕೊಳ್ತಾರೆ ಅಂತ ಒಂದ್ ಕಡೆ ತತ್ವಸ್ಥರನ್ನ ಒಂದೇ ವೇದಿಕೆ ಹೆಸರು ಸೇರಿಸುವಂಥದ್ದು, ಅವರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು. ಅದೇ ರೀತಿಯಾದಂತ ಹೈಕಮಾಂಡ್ ನಾಯಕರಾದ ಏನು ಅಮಿತ್ ಶಾ ಅವರು ಬರ್ತಿದ್ದ ಅವ್ರ ಮುಂದೆ ಶಕ್ತಿ ಪ್ರದರ್ಶನ ಕೂಡ ಮಾಡುವಂಥದ್ದು ಮತ್ತು ಲಿಂಗಾಯತರನ್ನ ಕೂಡ ಒಗ್ಗೂಡಿಸುವಂಥದ್ದು. ಅದೇ ರೀತಿಯಾದ ಮುಂದಿನ ದಿನಗಳಲ್ಲಿ ಏನಾದ್ರೂ ಒಂದ್ ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದಲ್ಲಿ ಆಗ ಸಿಎಂ ಸ್ಥಾನ ಕೇಳುವ ನಿಟ್ಟಿನಲ್ಲೂ ಕೂಡ ಈಗ ಕಸರತ್ತನ್ನ ಆರಂಭ ಮಾಡಿರೋದು. ಒಟ್ಟಿನಲ್ಲಿ ಮೇ 9ನೇ ತಾರೀಕು ನಡೆಯುವಂತಹ ಒಂದು ಸಮಾವೇಶ ವಿಜಯೇಂದ್ರ ಅವರನ್ನ ದಿಕ್ಕು ಬದಲಾಯಿಸುತ್ತೆ ಅಂತ ಕೂಡ ಬಿಜೆಪಿಯಲ್ಲಿ ಚರ್ಚೆ ಆಗ್ತದೆ. ಅದರಿಂದಾಗಿ ಅವರು ಕೂಡ ಎಲ್ಲವನ್ನೂ ಪ್ಲಾನ್ ಮಾಡ್ಕೊಂತಾರೆ. ಒಂದ್ ಕಡೆ ಯಾರು ಕೂಡ ಸಿಎಂ ರೇಸ್ ನಲ್ಲಿ ಪೈಪೋಟಿ ಇರ್ಬೋದು, ಆ ನಿಟ್ಟಿನಲ್ಲೂ ಕೂಡ ಕಸರತ್ತನ್ನ ಮಾಡ್ತಾರೆ. ಮತ್ತು ಒಂದು ವೇಳೆ ಸಿಎಂ ರೇಸ್ ನಲ್ಲಿ ವಿಜಯೇಂದ್ರ ಬಂದಿದ್ದೆ ಆದಲ್ಲಿ ಅಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕಾದ ತೃಪ್ತರಾಗಿರ್ಬೋದು ಮತ್ತು ಯಾರೇ ಹಾಡಿದ್ರು ಕೂಡ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ಹಿರಿಯರನ್ನು ಕೂಡ ಒಂದೇ ವೇದಿಕೆ ಸೇರಿಸಿಕೊಳ್ಳುವಂಥದ್ದು ಮತ್ತೆ ಮುಂದಿನ ದಿನಗಳ ಪಕ್ಷ ಸಂಘಟನೆಯೂ ಕೂಡ ಅವ್ರಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇರೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.